ಇನ್ನು ರಾಜ್ಯ ಕಾಂಗ್ರೆಸ್ ಪಾಳ್ಯದಲ್ಲಿ ತೀವ್ರ ಕುತೂಹಲವನ್ನು ಕೆರಳಿಸ್ತಾ ಇದೆ ಸಿಎಂ ಸಿದ್ದರಾಮಯ್ಯ ಹಾಗೂ ರಾಜಣ್ಣ ಅವರ ಭೇಟಿ. ಡಿಕೆಶಿ ದೆಹಲಿ ಪ್ರವಾಸದ ಬೆನ್ನಲ್ಲೇ ಇತ್ತ ಮಹತ್ವದ ಮೀಟಿಂಗ್ ಅನ್ನ ಮಾಡಿದ್ದಾರೆ ಕಾವೇರಿ ನಿವಾಸದಲ್ಲಿ. ಉಭಯ ನಾಯಕರು ಸುದೀರ್ಘವಾಗಿ ಚರ್ಚೆಯನ್ನು ಮಾಡಿದ್ದಾರೆ. 1 ಗಂಟೆಗಳ ಕಾಲ ಸಿದ್ದರಾಮಯ್ಯ ರಾಜಣ್ಣ ಮಾತುಕತೆ ನಡೆಸಿದ್ದಾರೆ. ಅಪೆಕ್ಸ್ ಬ್ಯಾಂಕ್ ಚುನಾವಣೆ ವಿಚಾರವನ್ನು ಕೂಡ ಇದೇ ಸಂದರ್ಭದಲ್ಲಿ ಚರ್ಚೆಯನ್ನು ಮಾಡಿದ್ದಾರಂತೆ. ಅಧ್ಯಕ್ಷ ಸ್ಥಾನಕ್ಕೆ ಕೆಎನ್ ರಾಜಣ್ಣ ವರ್ಸಸ್ ಡಿಕೆಶಿ ಜಟಾಪಟಿ ನಡೀತಾ ಇದೆ. ಈ ಹಿಂದೆ ಕೂಡ ಡಿಕೆಶಿ ಜೊತೆ ಚರ್ಚೆಯಲ್ಲಿ ರಾಜಣ್ಣಗೆ ನಿರಾಸೆಯಾಗಿತ್ತು. ಹಾಗಾಗಿ ಇನ್ನು ಅಪೆಕ್ಸ್ ಬ್ಯಾಂಕ್ ಚುನಾವಣೆ ವಿಚಾರದಲ್ಲಿ ಡಿಕೆಶಿ ಪ್ರಬಲ ನಿಲುವನ್ನು ತಳೆದಿದ್ದಾರೆ. ಇದೀಗ ಸಿಎಂ ಜೊತೆಗೆ ಚರ್ಚೆಗೆ ಕಾಂಗ್ರೆಸ್ನ ಹಿರಿಯ ನಾಯಕ ಕೆಎನ್ ರಾಜಣ್ಣ ಮಾತುಕತೆಯನ್ನು ನಡೆಸಿದ್ದಾರೆ ಅಂತಕ್ಕಂತಹ ಮಾಹಿತಿ ಲಭ್ಯವಾಗಿದೆ. ರಾಜ್ಯ ಕಾಂಗ್ರೆಸ್ನ ಪಾಳ್ಯದಲ್ಲಿ ಸಿಎಂ ಕುರ್ಚಿ ಒಂದು ಕಿತ್ತಾಟ ವ್ಯಾಪಕವಾಗಿರತಕ್ಕಂತಹ ಒಂದು ಮಟ್ಟಕ್ಕೆ ಹೋಗ್ತಾ ಇದೆ. ಮತ್ತೊಂದು ಕಡೆಗೆ ಇದೀಗ ಸಿಎಂ ಸಿದ್ದರಾಮಯ್ಯ ಮತ್ತು ಕೆಎನ್ ರಾಜಣ್ಣ ಇಬ್ಬರು ಕೂಡ ಮಾತನಾಡಿದ್ದಾರೆ ಸುದೀರ್ಘವಾಗಿ. ಇನ್ನು ನಿನ್ನೆಯಷ್ಟೇ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಇದೇ ರಾಜಣ್ಣ ಅವರನ್ನ ಭೇಟಿ ಮಾಡಿದ್ರು. ಆದ್ರೆ ಕಾರಣ ಗೊತ್ತಿರಲಿಲ್ಲ. ಆಮೇಲೆ ಭೇಟಿಯಾದ ಬೆನ್ನಲ್ಲೇ ಅದು ಅಪೆಕ್ಸ್ ಬ್ಯಾಂಕ್ನ ವಿಚಾರ ಕೂಡ ಕೆಲವೊಂದಿಷ್ಟು ಮಾತನಾಡಿದ್ರು. ಅದೇ ರೀತಿಯಾಗಿ ಅವರನ್ನು ಅಧ್ಯಕ್ಷಗಿರಿಯಾಗಿ ಕೂರಿಸಿದ್ದು ನಾನೇ ಅಂತಕ್ಕಂತಹ ಮಾಹಿತಿಯನ್ನು ಕೊಟ್ಟಿದ್ರು. ಎಲ್ಲ ಒಂದು ಕಡೆ ಇದು ಕೆಎನ್ ರಾಜಣ್ಣ ಅವರಿಗೆ ಅಸಮಾಧಾನವನ್ನ ಉಂಟು ಮಾಡಿತ್ತು. ಈ ಎಲ್ಲದರ ಬೆಳವಣಿಗೆ ಮಧ್ಯೆಯಲ್ಲೇ ಇದೀಗ ಸಿಎಂ ಸಿದ್ದರಾಮಯ್ಯ ಮತ್ತು ಕೆಎನ್ ರಾಜಣ್ಣ ಅವರು ಮತ್ತೆ ಮೀಟಿಂಗ್ ಅನ್ನು ಮಾಡಿದ್ದಾರೆ. ಸುದೀರ್ಘವಾಗಿ ಚರ್ಚೆಯನ್ನು ನಡೆಸಿದ್ದಾರೆ. ಇಲ್ಲ, ಏನು ರಾಜಕಾರಣ ಏನು ಚರ್ಚೆ ಇಲ್ಲ. ಸಿಎಂ ಹತ್ರ ಏನಾಯ್ತು, ನಾನು ಊರಲ್ಲಿ ಇರ್ಲಿಲ್ಲ. ನಿನ್ನೆ ಬಾಂಬೆಗೆ ಹೋಗಿದ್ದೆ, ಈಗ ಬಂದೆ. ನಾಳೆ ನಾಡ್ದು 2 ದಿವಸ ನಾನು ಕಾನ್ಸ್ಟಿಟ್ಯೂನ್ಸಿಲಿ ಇರ್ತೀನಿ. ಕಾನ್ಸ್ಟಿಟ್ಯೂನ್ಸಿಲಿ ಇರೋ ಇನ್ನೆಲ್ಲ ಸ್ವಲ್ಪ ಮಾತಾಡಬೇಕಾಗಿತ್ತು. ಬೇರೆ ಬೇರೆದು ನಮ್ಮ ಕೋಆಪರೇಟಿವ್ ನೀವೆಲ್ಲ ಟಿವಿಲಿ ತೋರಿಸ್ದಂಗೆ ಅಪೆಕ್ಸ್ ಬ್ಯಾಂಕ್ ಏನೇನು ಇಲ್ಲ. ಅಲ್ಲ, ಈಗ ಡಿಕೆ ಶಿವಕುಮಾರ್ ನಾನು ಮತ್ತೊಮ್ಮೆ ಹೇಳೋದು ಅಂದ್ರೆ ಕೆಪಿಸಿಸಿ ಪ್ರೆಸಿಡೆಂಟ್ ಅವರು ಕಾಂಗ್ರೆಸ್ನ ಸಂಘಟನೆ ಬಗ್ಗೆ ಮತ್ತೆ ಯಾವಾಗ ಬೇಕಾದ್ರೂ ಅವರು ಬಂದು ನಮ್ಮನ್ನು ಮಾತಾಡಬಹುದು ಅಥವಾ ನಮ್ಮನ್ನು ಕರೆಸಿ ಬೇಕಾದ್ರೂ ಮಾತಾಡಬಹುದು. ಅದಕ್ಕೆ ಹೆಚ್ಚು ಮಹತ್ವ ಕೊಡುವಂತದ್ದು ಏನಿಲ್ಲ. ಗೊತ್ತಾಯ್ತಾ? ಶಿವಕುಮಾರ್ ಅವರು ಅಧ್ಯಕ್ಷರವರೆಗೆ ಅವರು ನಮ್ಗೆ ಅಧ್ಯಕ್ಷರು ಅವ್ರು ಹೇಳಿದ್ದನ್ನೆಲ್ಲ ನಾವು ಕೇಳಬೇಕಾಗ್ತದೆ, ಕೇಳ್ತೀವಿ ಪಕ್ಷದ ವಿಚಾರದಲ್ಲಿ. ಅಲ್ಲ, ಅವ್ರ ರಾಜೇಂದ್ರ ಮೋಸ್ಟ್ಲಿ ಇವತ್ತು ಡೆಲ್ಲಿಲಿ ಇದ್ದಾನೆ. ಅವ್ರ ಕ್ರಿಪ್ಕೋ ಮೀಟಿಂಗ್ ಇತ್ತು ಇವತ್ತು ಬೆಳಿಗ್ಗೆ 11 ಗಂಟೆಯಿಂದ 4 ಗಂಟೆವರೆಗೂ ಮೀಟಿಂಗ್ ಇತ್ತು. ಇನ್ನು ರಾಜ್ಯ ಕಾಂಗ್ರೆಸ್ ಪಾಳ್ಯದಲ್ಲಿ ತೀವ್ರ ಕುತೂಹಲವನ್ನು ಕೆರಳಿಸ್ತಾ ಇದೆ ಸಿಎಂ ಸಿದ್ದರಾಮಯ್ಯ ಹಾಗೂ ರಾಜಣ್ಣ ಅವರ ಭೇಟಿ. ಡಿಕೆಶಿ ದೆಹಲಿ ಪ್ರವಾಸದ ಬೆನ್ನಲ್ಲೇ ಇತ್ತ ಮಹತ್ವದ ಮೀಟಿಂಗ್ ಅನ್ನ ಮಾಡಿದ್ದಾರೆ ಕಾವೇರಿ ನಿವಾಸದಲ್ಲಿ. ಉಭಯ ನಾಯಕರು ಸುದೀರ್ಘವಾಗಿ ಚರ್ಚೆಯನ್ನು ಮಾಡಿದ್ದಾರೆ. 1 ಗಂಟೆಗಳ ಕಾಲ ಸಿದ್ದರಾಮಯ್ಯ ರಾಜಣ್ಣ ಮಾತುಕತೆ ನಡೆಸಿದ್ದಾರೆ. ಅಪೆಕ್ಸ್ ಬ್ಯಾಂಕ್ ಚುನಾವಣೆ ವಿಚಾರವನ್ನು ಕೂಡ ಇದೇ ಸಂದರ್ಭದಲ್ಲಿ ಚರ್ಚೆಯನ್ನು ಮಾಡಿದ್ದಾರಂತೆ. ಅಧ್ಯಕ್ಷ ಸ್ಥಾನಕ್ಕೆ ಕೆಎನ್ ರಾಜಣ್ಣ ವರ್ಸಸ್ ಡಿಕೆಶಿ ಜಟಾಪಟಿ ನಡೀತಾ ಇದೆ. ಈ ಹಿಂದೆ ಕೂಡ ಡಿಕೆಶಿ ಜೊತೆ ಚರ್ಚೆಯಲ್ಲಿ ರಾಜಣ್ಣಗೆ ನಿರಾಸೆಯಾಗಿತ್ತು. ಹಾಗಾಗಿ ಇನ್ನು ಅಪೆಕ್ಸ್ ಬ್ಯಾಂಕ್ ಚುನಾವಣೆ ವಿಚಾರದಲ್ಲಿ ಡಿಕೆಶಿ ಪ್ರಬಲ ನಿಲುವನ್ನು ತಳೆದಿದ್ದಾರೆ. ಇದೀಗ ಸಿಎಂ ಜೊತೆಗೆ ಚರ್ಚೆಗೆ ಕಾಂಗ್ರೆಸ್ನ ಹಿರಿಯ ನಾಯಕ ಕೆಎನ್ ರಾಜಣ್ಣ ಮಾತುಕತೆಯನ್ನು ನಡೆಸಿದ್ದಾರೆ ಅಂತಕ್ಕಂತಹ ಮಾಹಿತಿ ಲಭ್ಯವಾಗಿದೆ. ರಾಜ್ಯ ಕಾಂಗ್ರೆಸ್ನ ಪಾಳ್ಯದಲ್ಲಿ ಸಿಎಂ ಕುರ್ಚಿ ಒಂದು ಕಿತ್ತಾಟ ವ್ಯಾಪಕವಾಗಿರತಕ್ಕಂತಹ ಒಂದು ಮಟ್ಟಕ್ಕೆ ಹೋಗ್ತಾ ಇದೆ. ಮತ್ತೊಂದು ಕಡೆಗೆ ಇದೀಗ ಸಿಎಂ ಸಿದ್ದರಾಮಯ್ಯ ಮತ್ತು ಕೆಎನ್ ರಾಜಣ್ಣ ಇಬ್ಬರು ಕೂಡ ಮಾತನಾಡಿದ್ದಾರೆ ಸುದೀರ್ಘವಾಗಿ. ಇನ್ನು ನಿನ್ನೆಯಷ್ಟೇ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಇದೇ ರಾಜಣ್ಣ ಅವರನ್ನ ಭೇಟಿ ಮಾಡಿದ್ರು. ಆದ್ರೆ ಕಾರಣ ಗೊತ್ತಿರಲಿಲ್ಲ. ಆಮೇಲೆ ಭೇಟಿಯಾದ ಬೆನ್ನಲ್ಲೇ ಅದು ಅಪೆಕ್ಸ್ ಬ್ಯಾಂಕ್ನ ವಿಚಾರ ಕೂಡ ಕೆಲವೊಂದಿಷ್ಟು ಮಾತನಾಡಿದ್ರು. ಅದೇ ರೀತಿಯಾಗಿ ಅವರನ್ನು ಅಧ್ಯಕ್ಷಗಿರಿಯಾಗಿ ಕೂರಿಸಿದ್ದು ನಾನೇ ಅಂತಕ್ಕಂತಹ ಮಾಹಿತಿಯನ್ನು ಕೊಟ್ಟಿದ್ರು. ಎಲ್ಲ ಒಂದು ಕಡೆ ಇದು ಕೆಎನ್ ರಾಜಣ್ಣ ಅವರಿಗೆ ಅಸಮಾಧಾನವನ್ನ ಉಂಟು ಮಾಡಿತ್ತು. ಈ ಎಲ್ಲದರ ಬೆಳವಣಿಗೆ ಮಧ್ಯೆಯಲ್ಲೇ ಇದೀಗ ಸಿಎಂ ಸಿದ್ದರಾಮಯ್ಯ ಮತ್ತು ಕೆಎನ್ ರಾಜಣ್ಣ ಅವರು ಮತ್ತೆ ಮೀಟಿಂಗ್ ಅನ್ನು ಮಾಡಿದ್ದಾರೆ. ಸುದೀರ್ಘವಾಗಿ ಚರ್ಚೆಯನ್ನು ನಡೆಸಿದ್ದಾರೆ. ಇಲ್ಲ, ಏನು ರಾಜಕಾರಣ ಏನು ಚರ್ಚೆ ಇಲ್ಲ. ಸಿಎಂ ಹತ್ರ ಏನಾಯ್ತು, ನಾನು ಊರಲ್ಲಿ ಇರ್ಲಿಲ್ಲ. ನಿನ್ನೆ ಬಾಂಬೆಗೆ ಹೋಗಿದ್ದೆ, ಈಗ ಬಂದೆ. ನಾಳೆ ನಾಡ್ದು 2 ದಿವಸ ನಾನು ಕಾನ್ಸ್ಟಿಟ್ಯೂನ್ಸಿಲಿ ಇರ್ತೀನಿ. ಕಾನ್ಸ್ಟಿಟ್ಯೂನ್ಸಿಲಿ ಇರೋ ಇನ್ನೆಲ್ಲ ಸ್ವಲ್ಪ ಮಾತಾಡಬೇಕಾಗಿತ್ತು. ಬೇರೆ ಬೇರೆದು ನಮ್ಮ ಕೋಆಪರೇಟಿವ್ ನೀವೆಲ್ಲ ಟಿವಿಲಿ ತೋರಿಸ್ದಂಗೆ ಅಪೆಕ್ಸ್ ಬ್ಯಾಂಕ್ ಏನೇನು ಇಲ್ಲ. ಅಲ್ಲ, ಈಗ ಡಿಕೆ ಶಿವಕುಮಾರ್ ನಾನು ಮತ್ತೊಮ್ಮೆ ಹೇಳೋದು ಅಂದ್ರೆ ಕೆಪಿಸಿಸಿ ಪ್ರೆಸಿಡೆಂಟ್ ಅವರು ಕಾಂಗ್ರೆಸ್ನ ಸಂಘಟನೆ ಬಗ್ಗೆ ಮತ್ತೆ ಯಾವಾಗ ಬೇಕಾದ್ರೂ ಅವರು ಬಂದು ನಮ್ಮನ್ನು ಮಾತಾಡಬಹುದು ಅಥವಾ ನಮ್ಮನ್ನು ಕರೆಸಿ ಬೇಕಾದ್ರೂ ಮಾತಾಡಬಹುದು.
ಅದಕ್ಕೆ ಹೆಚ್ಚು ಮಹತ್ವ ಕೊಡುವಂತದ್ದು ಏನಿಲ್ಲ. ಗೊತ್ತಾಯ್ತಾ? ಶಿವಕುಮಾರ್ ಅವರು ಅಧ್ಯಕ್ಷರುವವರೆಗೆ ಅವರು ನಮ್ಗೆ ಅಧ್ಯಕ್ಷರು ಅವ್ರು ಹೇಳಿದ್ದನ್ನೆಲ್ಲ ನಾವು ಕೇಳಬೇಕಾಗ್ತದೆ, ಕೇಳ್ತೀವಿ ಪಕ್ಷದ ವಿಚಾರದಲ್ಲಿ. ಅಲ್ಲ, ಅವ್ರ ರಾಜೇಂದ್ರ ಮೋಸ್ಟ್ಲಿ ಇವತ್ತು ಡೆಲ್ಲಿಲಿದೆ. ಅವ್ರ ಕ್ರಿಪ್ಕೋ ಮೀಟಿಂಗ್ ಇತ್ತು ಇವತ್ತು ಬೆಳಿಗ್ಗೆ 11 ಗಂಟೆಯಿಂದ 4 ಗಂಟೆವರೆಗೂ ಮೀಟಿಂಗ್ ಇತ್ತು. ಇನ್ನು ರಾಜ್ಯ ಕಾಂಗ್ರೆಸ್ ಪಾಳ್ಯದಲ್ಲಿ ತೀವ್ರ ಕುತೂಹಲವನ್ನ ಕೆರಳಿಸ್ತಾ ಇದೆ ಸಿಎಂ ಸಿದ್ದರಾಮಯ್ಯ ಹಾಗೂ ರಾಜಣ್ಣವರ ಭೇಟಿ. ಡಿಕೆಶಿ ದೆಹಲಿ ಪ್ರವಾಸದ ಬೆನ್ನಲ್ಲೇ ಇತ್ತ ಮಹತ್ವದ ಮೀಟಿಂಗ್ ಅನ್ನ ಮಾಡಿದ್ದಾರೆ ಕಾವೇರಿ ನಿವಾಸದಲ್ಲಿ. ಉಭಯ ನಾಯಕರು ಸುದೀರ್ಘವಾಗಿ ಚರ್ಚೆಯನ್ನು ಮಾಡಿದ್ದಾರೆ 1 ಗಂಟೆಗಳ ಕಾಲ. ಸಿದ್ದರಾಮಯ್ಯ ರಾಜಣ್ಣ ಮಾತುಕತೆ ನಡೆಸಿದ್ದಾರೆ. ಅಪೆಕ್ಸ್ ಬ್ಯಾಂಕ್ ಚುನಾವಣೆ ವಿಚಾರವನ್ನು ಕೂಡ ಇದೇ ಸಂದರ್ಭದಲ್ಲಿ ಚರ್ಚೆಯನ್ನು ಮಾಡಿದ್ದಾರಂತೆ. ಅಧ್ಯಕ್ಷ ಸ್ಥಾನಕ್ಕೆ ಕೆಎನ್ ರಾಜಣ್ಣ ವರ್ಸಸ್ ಡಿಕೆಶಿ ಜಟಾಪಟಿ ನಡೀತಾ ಇದೆ. ಈ ಹಿಂದೆ ಕೂಡ ಡಿಕೆಶಿ ಜೊತೆ ಚರ್ಚೆಯಲ್ಲಿ ರಾಜಣ್ಣಗೆ ನಿರಾಸೆಯಾಗಿತ್ತು. ಹಾಗಾಗಿ ಇನ್ನು ಅಪೆಕ್ಸ್ ಬ್ಯಾಂಕ್ ಚುನಾವಣೆ ವಿಚಾರದಲ್ಲಿ ಡಿಕೆಶಿ ಪ್ರಬಲ ನಿಲುವನ್ನು ತಳೆದಿದ್ದಾರೆ. ಇದೀಗ ಸಿಎಂ ಜೊತೆಗೆ ಚರ್ಚೆಗೆ ಕಾಂಗ್ರೆಸ್ನ ಹಿರಿಯ ನಾಯಕ ಕೆಎನ್ ರಾಜಣ್ಣ ಮಾತುಕತೆಯನ್ನು ನಡೆಸಿದ್ದಾರೆ ಅಂತಕ್ಕಂತಹ ಮಾಹಿತಿ ಲಭ್ಯವಾಗಿದೆ. ರಾಜ್ಯ ಕಾಂಗ್ರೆಸ್ನ ಪಾಳ್ಯದಲ್ಲಿ ಸಿಎಂ ಕುರ್ಚಿ ಒಂದು ಕಿತ್ತಾಟ ವ್ಯಾಪಕವಾಗಿರತಕ್ಕಂತಹ ಒಂದು ಮಟ್ಟಕ್ಕೆ ಹೋಗ್ತಾ ಇದೆ. ಮತ್ತೊಂದು ಕಡೆಗೆ ಇದೀಗ ಸಿಎಂ ಸಿದ್ದರಾಮಯ್ಯ ಮತ್ತು ಕೆಎನ್ ರಾಜಣ್ಣ ಇಬ್ಬರು ಕೂಡ ಮಾತನಾಡಿದ್ದಾರೆ ಸುದೀರ್ಘವಾಗಿ. ಇನ್ನು ನಿನ್ನೆಯಷ್ಟೇ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಇದೇ ರಾಜಣ್ಣ ಅವರನ್ನ ಭೇಟಿ ಮಾಡಿದ್ರು. ಆದ್ರೆ ಕಾರಣ ಗೊತ್ತಿರಲಿಲ್ಲ. ಆಮೇಲೆ ಭೇಟಿಯಾದ ಬೆನ್ನಲ್ಲೇ ಅದು ಅಪೆಕ್ಸ್ ಬ್ಯಾಂಕ್ನ ವಿಚಾರ ಕೂಡ ಕೆಲವೊಂದಿಷ್ಟು ಮಾತನಾಡಿದ್ರು. ಅದೇ ರೀತಿಯಾಗಿ ಅವರನ್ನು ಅಧ್ಯಕ್ಷಗಿರಿಯಾಗಿ ಕೂರಿಸಿದ್ದು ನಾನೇ ಅಂತಕ್ಕಂತಹ ಮಾಹಿತಿಯನ್ನು ಕೊಟ್ಟಿದ್ರು. ಎಲ್ಲ ಒಂದು ಕಡೆ ಇದು ಕೆಎನ್ ರಾಜಣ್ಣ ಅವರಿಗೆ ಅಸಮಾಧಾನವನ್ನ ಉಂಟು ಮಾಡಿತ್ತು. ಈ ಎಲ್ಲದರ ಬೆಳವಣಿಗೆ ಮಧ್ಯೆಯಲ್ಲೇ ಇದೀಗ ಸಿಎಂ ಸಿದ್ದರಾಮಯ್ಯ ಮತ್ತು ಕೆಎನ್ ರಾಜಣ್ಣ ಅವರು ಮತ್ತೆ ಮೀಟಿಂಗ್ ಅನ್ನು ಮಾಡಿದ್ದಾರೆ. ಸುದೀರ್ಘವಾಗಿ ಚರ್ಚೆಯನ್ನು ನಡೆಸಿದ್ದಾರೆ. ಏನು ರಾಜಕಾರಣ ಏನು ಚರ್ಚೆ ಇಲ್ಲ. ಸಿಎಂ ಹತ್ರ ಏನಾಯ್ತು, ನಾನು ಊರಲ್ಲಿ ಇರ್ಲಿಲ್ಲ, ನಿನ್ನೆ ಬಾಂಬೆಗೆ ಹೋಗಿದ್ದೆ, ಈಗ ಬಂದೆ. ನಾಳೆ ನಾಡ್ದು 2 ದಿವಸ ನಾನು ಕಾನ್ಸ್ಟಿಟ್ಯೂನ್ಸಿಲಿ ಇರ್ತೀನಿ. ಕಾನ್ಸ್ಟಿಟ್ಯೂನ್ಸಿಲಿ ಇರೋ ಇನ್ನೆಲ್ಲ ಸ್ವಲ್ಪ ಮಾತಾಡಬೇಕಾಗಿತ್ತು. ಬೇರೆ ಬೇರೆದು ನಮ್ಮ ಕೋಆಪರೇಟಿವ್ ನೀವೆಲ್ಲ ಟಿವಿಲಿ ತೋರಿಸ್ದಂಗೆ ಅಪೆಕ್ಸ್ ಬ್ಯಾಂಕ್ ಏನೇನು ಇಲ್ಲ. ಅಲ್ಲ, ಈಗ ಡಿಕೆ ಶಿವಕುಮಾರ್ ನಾನು ಮತ್ತೊಮ್ಮೆ ಹೇಳೋದು ಅಂದ್ರೆ ಕೆಪಿಸಿಸಿ ಪ್ರೆಸಿಡೆಂಟ್ ಅವರು ಕಾಂಗ್ರೆಸ್ನ ಸಂಘಟನೆ ಬಗ್ಗೆ ಮತ್ತೆ ಯಾವಾಗ ಬೇಕಾದ್ರೂ ಅವರು ಬಂದು ನಮ್ಮನ್ನು ಮಾತಾಡಬಹುದು ಅಥವಾ ನಮ್ಮನ್ನು ಕರೆಸಿ ಬೇಕಾದ್ರೂ ಮಾತಾಡಬಹುದು. ಅದಕ್ಕೆ ಹೆಚ್ಚು ಮಹತ್ವ ಕೊಡುವಂತದ್ದು ಏನಿಲ್ಲ. ಗೊತ್ತಾಯ್ತಾ? ಶಿವಕುಮಾರ್ ಅವರು ಅಧ್ಯಕ್ಷರುವವರೆಗೆ ಅವರು ನಮ್ಗೆ ಅಧ್ಯಕ್ಷರು ಅವ್ರು ಹೇಳಿದ್ದನ್ನೆಲ್ಲ ನಾವು ಕೇಳಬೇಕಾಗ್ತದೆ, ಕೇಳ್ತೀವಿ ಪಕ್ಷದ ವಿಚಾರದಲ್ಲಿ. ಅಲ್ಲ, ಅವ್ರ ರಾಜೇಂದ್ರ ಮೋಸ್ಟ್ಲಿ ಇವತ್ತು ಡೆಲ್ಲಿಲಿದೆ. ಅವ್ರ ಕ್ರಿಪ್ಕೋ ಮೀಟಿಂಗ್ ಇತ್ತು ಇವತ್ತು ಬೆಳಿಗ್ಗೆ 11 ಗಂಟೆಯಿಂದ 4 ಗಂಟೆವರೆಗೂ ಮೀಟಿಂಗ್ ಇತ್ತು. ಇನ್ನು ರಾಜ್ಯ ಕಾಂಗ್ರೆಸ್ ಪಾಳ್ಯದಲ್ಲಿ ತೀವ್ರ ಕುತೂಹಲವನ್ನ ಕೆರಳಿಸ್ತಾ ಇದೆ ಸಿಎಂ ಸಿದ್ದರಾಮಯ್ಯ ಹಾಗೂ ರಾಜಣ್ಣವರ ಭೇಟಿ. ಡಿಕೆಶಿ ದೆಹಲಿ ಪ್ರವಾಸದ ಬೆನ್ನಲ್ಲೇ ಇತ್ತ ಮಹತ್ವದ ಮೀಟಿಂಗ್ ಅನ್ನ ಮಾಡಿದ್ದಾರೆ ಕಾವೇರಿ ನಿವಾಸದಲ್ಲಿ. ಉಭಯ ನಾಯಕರು ಸುದೀರ್ಘವಾಗಿ ಚರ್ಚೆಯನ್ನು ಮಾಡಿದ್ದಾರೆ 1 ಗಂಟೆಗಳ ಕಾಲ. ಸಿದ್ದರಾಮಯ್ಯ ರಾಜಣ್ಣ ಮಾತುಕತೆ ನಡೆಸಿದ್ದಾರೆ. ಅಪೆಕ್ಸ್ ಬ್ಯಾಂಕ್ ಚುನಾವಣೆ ವಿಚಾರವನ್ನು ಕೂಡ ಇದೇ ಸಂದರ್ಭದಲ್ಲಿ ಚರ್ಚೆಯನ್ನು ಮಾಡಿದ್ದಾರಂತೆ. ಅಧ್ಯಕ್ಷ ಸ್ಥಾನಕ್ಕೆ ಕೆಎನ್ ರಾಜಣ್ಣ ವರ್ಸಸ್ ಡಿಕೆಶಿ ಜಟಾಪಟಿ ನಡೀತಾ ಇದೆ. ಈ ಹಿಂದೆ ಕೂಡ ಡಿಕೆಶಿ ಜೊತೆ ಚರ್ಚೆಯಲ್ಲಿ ರಾಜಣ್ಣಗೆ ನಿರಾಸೆಯಾಗಿತ್ತು. ಹಾಗಾಗಿ ಇನ್ನು ಅಪೆಕ್ಸ್ ಬ್ಯಾಂಕ್ ಚುನಾವಣೆ ವಿಚಾರದಲ್ಲಿ ಡಿಕೆಶಿ ಪ್ರಬಲ ನಿಲುವನ್ನು ತಳೆದಿದ್ದಾರೆ. ಇದೀಗ ಸಿಎಂ ಜೊತೆಗೆ ಚರ್ಚೆಗೆ ಕಾಂಗ್ರೆಸ್ನ ಹಿರಿಯ ನಾಯಕ ಕೆಎನ್ ರಾಜಣ್ಣ ಮಾತುಕತೆಯನ್ನು ನಡೆಸಿದ್ದಾರೆ ಅಂತಕ್ಕಂತಹ ಮಾಹಿತಿ ಲಭ್ಯವಾಗಿದೆ. ರಾಜ್ಯ ಕಾಂಗ್ರೆಸ್ನ ಪಾಳ್ಯದಲ್ಲಿ ಸಿಎಂ ಕುರ್ಚಿ ಒಂದು ಕಿತ್ತಾಟ ವ್ಯಾಪಕವಾಗಿರತಕ್ಕಂತಹ ಒಂದು ಮಟ್ಟಕ್ಕೆ ಹೋಗ್ತಾ ಇದೆ. ಮತ್ತೊಂದು ಕಡೆಗೆ ಇದೀಗ ಸಿಎಂ ಸಿದ್ದರಾಮಯ್ಯ ಮತ್ತು ಕೆಎನ್ ರಾಜಣ್ಣ ಇಬ್ಬರು ಕೂಡ ಮಾತನಾಡಿದ್ದಾರೆ ಸುದೀರ್ಘವಾಗಿ. ಇನ್ನು ನಿನ್ನೆಯಷ್ಟೇ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಇದೇ ರಾಜಣ್ಣ ಅವರನ್ನ ಭೇಟಿ ಮಾಡಿದ್ರು. ಆದ್ರೆ ಕಾರಣ ಗೊತ್ತಿರಲಿಲ್ಲ. ಆಮೇಲೆ ಭೇಟಿಯಾದ ಬೆನ್ನಲ್ಲೇ ಅದು ಅಪೆಕ್ಸ್ ಬ್ಯಾಂಕ್ನ ವಿಚಾರ ಕೂಡ ಕೆಲವೊಂದಿಷ್ಟು ಮಾತನಾಡಿದ್ರು. ಅದೇ ರೀತಿಯಾಗಿ ಅವರನ್ನು ಅಧ್ಯಕ್ಷಗಿರಿಯಾಗಿ ಕೂರಿಸಿದ್ದು ನಾನೇ ಅಂತಕ್ಕಂತಹ ಮಾಹಿತಿಯನ್ನು ಕೊಟ್ಟಿದ್ರು. ಎಲ್ಲ ಒಂದು ಕಡೆ ಇದು ಕೆಎನ್ ರಾಜಣ್ಣ ಅವರಿಗೆ ಅಸಮಾಧಾನವನ್ನ ಉಂಟು ಮಾಡಿತ್ತು. ಈ ಎಲ್ಲದರ ಬೆಳವಣಿಗೆ ಮಧ್ಯೆಯಲ್ಲೇ ಇದೀಗ ಸಿಎಂ ಸಿದ್ದರಾಮಯ್ಯ ಮತ್ತು ಕೆಎನ್ ರಾಜಣ್ಣ ಅವರು ಮತ್ತೆ ಮೀಟಿಂಗ್ ಅನ್ನು ಮಾಡಿದ್ದಾರೆ. ಸುದೀರ್ಘವಾಗಿ ಚರ್ಚೆಯನ್ನು ನಡೆಸಿದ್ದಾರೆ. ಏನು ರಾಜಕಾರಣ ಏನು ಚರ್ಚೆ ಇಲ್ಲ. ಸಿಎಂ ಹತ್ರ ಏನಾಯ್ತು, ನಾನು ಊರಲ್ಲಿ ಇರ್ಲಿಲ್ಲ, ನಿನ್ನೆ ಬಾಂಬೆಗೆ ಹೋಗಿದ್ದೆ, ಈಗ ಬಂದೆ. ನಾಳೆ ನಾಡ್ದು 2 ದಿವಸ ನಾನು ಕಾನ್ಸ್ಟಿಟ್ಯೂನ್ಸಿಲಿ ಇರ್ತೀನಿ. ಕಾನ್ಸ್ಟಿಟ್ಯೂನ್ಸಿಲಿ ಇರೋ ಇನ್ನೆಲ್ಲ ಸ್ವಲ್ಪ ಮಾತಾಡಬೇಕಾಗಿತ್ತು. ಬೇರೆ ಬೇರೆದು ನಮ್ಮ
ಕೋಆಪರೇಟಿವ್ ನೀವೆಲ್ಲ ಟಿವಿಲಿ ತೋರಿಸ್ದಂಗೆ ಅಪೆಕ್ಸ್ ಬ್ಯಾಂಕ್ ಏನೇನು ಇಲ್ಲ. ಡಿ.ಕೆ. ಶಿವಕುಮಾರ್ ಮೊನ್ನೆ ಆ, ಭೇಟಿಯಾಗಿದ್ರಲ್ಲ ಸರ್. ಅಲ್ಲ ಈಗ ಡಿ.ಕೆ. ಶಿವಕುಮಾರ್ ಮತ್ತೊಮ್ಮೆ ಹೇಳೋದು ಅಂದ್ರೆ ಕೆಪಿಸಿಸಿ ಪ್ರೆಸಿಡೆಂಟ್ ಅವರು ಕಾಂಗ್ರೆಸ್ನ ಸಂಘಟನೆ ಬಗ್ಗೆ ಮತ್ತೆ ಯಾವಾಗ ಬೇಕಾದ್ರೂ ಅವರು ಬಂದು ನಮ್ಮನ್ನು ಮಾತಾಡಬಹುದು ಅಥವಾ ನಮ್ಮನ್ನು ಕರೆಸಿ ಬೇಕಾದ್ರೂ ಮಾತಾಡಬಹುದು. ಅದಕ್ಕೆ ಹೆಚ್ಚು ಮಹತ್ವ ಕೊಡುವಂತದ್ದು ಏನಿಲ್ಲ. ಗೊತ್ತಾಯ್ತಾ? ಶಿವಕುಮಾರ್ ಅವರು ಅಧ್ಯಕ್ಷರವರೆಗೆ ಅವರು ನಮ್ಗೆ ಅಧ್ಯಕ್ಷರು ಅವ್ರು ಹೇಳಿದ್ದನ್ನೆಲ್ಲ ನಾವು ಕೇಳಬೇಕಾಗ್ತದೆ, ಕೇಳ್ತೀವಿ ಪಕ್ಷದ ವಿಚಾರದಲ್ಲಿ. ಅಲ್ಲ, ಅವ್ರ ರಾಜೇಂದ್ರ ಮೋಸ್ಟ್ಲಿ ಇವತ್ತು ಡೆಲ್ಲಿಲಿ ಇದ್ದಾನೆ. ಅವ್ರ ಕ್ರಿಪ್ಕೋ ಮೀಟಿಂಗ್ ಇತ್ತು ಇವತ್ತು ಬೆಳಿಗ್ಗೆ 11 ಗಂಟೆಯಿಂದ 4 ಗಂಟೆವರೆಗೂ ಮೀಟಿಂಗ್ ಇತ್ತು.